ಇಂದಿನ ಸಂಚಿಕೆಯಲ್ಲಿ ಗಿರಿಜಾ ಮತ್ತು ಅಮೂಲ್ಯ ಇಬ್ಬರು ಮನೆ ಕ್ಲೀನ್ ಮಾಡ್ತಾಯಿರ್ತಾರೆ. ಆವಾಗ ಗಿರಿಜಾ, ಮೀನಾ ಮನೆಗಿಲ್ದೇ ತುಂಬ ಬೇಜಾರಾಗ್ತಿದೆ ಅಮೂಲ್ಯ ಅಲ್ವಾ ಅಂದಿದ್ಕೆ ಅಮೂಲ್ಯ, ನನಗೂ ಇವತ್ತು ಕ್ಲಾಸ್ ಇರಲಿಲ್ಲ, ಇವತ್ತು ಅವ್ರು ಇದ್ದಿದ್ದೆ ಹರಟೆ ಹೊಡ್ಕೊಂಡು ಕುತ್ಕೊಬೋದಿತ್ತು ಅಂದಿದ್ಕೆ ಗಿರಿಜಾ ಅವಳು ಮನೇಲಿ ಇದ್ದಿದ್ರೆ 10 ಜನ ಇದ್ದಂಗೆ ಇರುತ್ತೆ, ಅವಳೊಬ್ಳಿದ್ರೆ ವಟ ವಟ ಅಂತಿರ್ತಾರೆ. ಅವಳ ಮಾತು ಕೇಳಿಸ್ಕೊಳ್ಳೋಕ್ಕೆ ಚೆಂದ ಅನ್ನೋಷ್ಟರಲ್ಲಿ ಪ್ರಿಯಾ ಅಲ್ಲಿಗೆ ಬಂದುಬಿಟ್ಟು, ಅತ್ತೆ ಅವ್ರು ಇದ್ದಿದ್ರೆ ಏನಾದರೂ ಒಂದು ಹೇಳ್ತೀರ ಅವರು, ಈಗ ನೋಡಿದ್ರೆ ಖಾಲಿ ಹೊಡಿತಿದೆ ಅಂತ. ಅಮೂಲ್ಯ, ನೀವೇ ಹೇಳ್ತಿದ್ದೀರಾ ಅಕ್ಕ ಅಂದ ತಕ್ಷಣ, ನಾನೇ ಹೇಳ್ತಿದ್ದೀನಿ ಅಂತಂದು. ಕೇಳೋದು ತುಂಬ ಚೆನ್ನಾಗಿದೆ, ಹೇಳಿ ಅಂತ ಹೇಳ್ತಾಳೆ. ಆಮೇಲಿಂದ ಗಿರಿಜಾ, ಅಲ್ಲ ನೀನು ಟ್ಯೂಷನ್ ಮಾಡ್ತೀನಿ ಅಂತಿದ್ದಲ್ಲ, ಮಕ್ಳುಗಳೆಲ್ಲ ಏನಾಯಿತು ಅಂತ ಕೇಳಿದ್ಕೇ ಪ್ರಿಯಾ, ಅಲ್ಲ ನಾನೇನೋ ತಮಾಷೆಗೆ ಹೇಳ್ತೀನಿ, ಸೀರಿಯಸ್ಸಾಗಿ ತೊಗೊಬಿಟ್ಟಿದ್ಯಲ್ಲ ಅದನ್ನು ಅನ್ನೋಷ್ಟರಲ್ಲಿ ಸುಂದರಮ್ಮ ಅಲ್ಲಿ ಮಕ್ಳುಗಳನ್ನ ಕರ್ಕೊಂಬರ್ತಾರೆ. ಅಷ್ಟರಲ್ಲಿ ಅಮೂಲ್ಯ ಐ ಅಂತ ವಿಶ್ ಮಾಡೋಷ್ಟರಲ್ಲಿ ಅವರೆಲ್ಲರೂ, ಗಿರಿಜಕ್ಕ ನಿಮ್ಮ ಸೊಸೆ ಟ್ಯೂಷನ್ ಮಾಡ್ತಾಳಂತೆ ಅಂದ ತಕ್ಷಣ ಗಿರಿಜಾ, ತುಂಬ ಚೆನ್ನಾಗಿ ಟ್ಯೂಷನ್ ಮಾಡ್ತಾಳೆ ಅವಳು ಅಂತ ಹೇಳ್ತಾರೆ. ಆಮೇಲಿಂದ ಅಮೂಲ್ಯ ಎಲ್ಲರ ಮಕ್ಳ ಹತ್ರ ನೀವು ಎಷ್ಟನೇ ಕ್ಲಾಸ್ ಅಂತ ಕೇಳ್ತಾ ಇರ್ತಾಳೆ. ಅವರೆಲ್ಲ ತಮ್ಮ ಕ್ಲಾಸ್ ಹೇಳ್ತಾರೆ. ಆಮೇಲಿಂದ ಅಮೂಲ್ಯ ವೆರಿ ಗುಡ್ ಅಂತ ಹೇಳ್ತಾರೆ. ಆಮೇಲೆ ಅವರ ಅಮ್ಮ ಅಪ್ಪ ಎಲ್ಲ, ನೋಡಮ್ಮ ನನ್ನ ಮಗ ತುಂಬ ಜಾಣನಾದರೆ ಮನೆಗೆ ಬಂದರೆ ಓದ್ಕೊಳ್ಳೋದೇ ಇಲ್ಲ, ನಮ್ಮ ಮಕ್ಕಳು ಚೆನ್ನಾಗಿ ಹೋದಾಗೆ ನೀನೇ ಏನಾದರೂ ಮಾಡಮ್ಮ ಅಂದ ತಕ್ಷಣ ಅಮೂಲ್ಯ, ನೀವೇನು ಯೋಚನೆ ಮಾಡಬೇಡಿ, ಅವರಿನ್ನೂ ಚೆನ್ನಾಗಿ ಮಾರ್ಕ್ಸ್ ತೆಗಿತಾರೆ, ನನ್ನ ಮಾತನ್ನು ಕೇಳ್ತೀರಲ್ವ ಮಕ್ಕಳೇ ಅಂದ ತಕ್ಷಣ ಎಲ್ಲರೂ ಕೇಳ್ತೀವಿ ಅಂತ ಹೇಳ್ತಾರೆ. ಆವಾಗ ಪ್ರಿಯಾ, ಅಯ್ಯೋ ಈ ಮನೇಲಿ ಇನ್ನೂ ಏನೇನು ನೋಡಬೇಕಪ್ಪ ಅಂತ ಮನಸ್ಸಲ್ಲಿ ಅನ್ಕೋತಾ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಗಿಂದ್ರ ಮತ್ತು ಪುನಃ ಸಿದ್ದು ಇಬ್ಬರು ಮಾತಾಡ್ತಿರ್ತಾರೆ. ಸಿದ್ದು, ಅಲ್ಲ ನನ್ನ ಹಿಂದೆ ಯಾಕೆ ಬಿದ್ದಿದ್ದೀರಾ, ನಂದು ಅವಳದು ಮುಗ್ದೋಗಿರೋ ಅಧ್ಯಾಯ, ಏನಕ್ಕೆ ನನ್ನ ತಂಟೆಗೆ ಬರ್ತಿದ್ದೀರಾ, ದಯವಿಟ್ಟು ಬರಬೇಡಿ ಪ್ಲೀಸ್ ಅಂತ ಕೇಳಿದ್ಕಿನ ಇಂದ್ರ, ನಿನ್ನ ತಂಟೆಗೆ ನಾನು ಬರಲ್ಲ, ಆದರೆ ನಾನು ಹೇಳಿದ ಕೆಲಸ ಒಂದು ಮಾಡಿಕೊಡ್ಬೇಕು ಅಂದಾಗ ಸಿದ್ದು ಏನು ಅಂತ ಕೇಳ್ತಾನೆ. ಅವಾಗ ಇಂದ್ರ, ನೀನು ಮನೆಗೆ ಬಂದು ನೀನು ಅಮೂಲ್ಯನ ಲವ್ ಮಾಡಿದ ವಿಚಾರ, ನೀವಿಬ್ಬರು ಓಡೋಗಿದ್ದ ವಿಚಾರ, ಮದುವೆ ಆಗದೆ ಬಿಟ್ಟೋಗಿದ್ದ ವಿಚಾರ ಎಲ್ಲನೂ ಹೇಳ್ಬೇಕು ನೀನು ಅಂತ ಹೇಳಿದ ತಕ್ಷಣ ಸಿದ್ದು, ಅಲ್ಲ ನಾನು ಹೇಳಿದ್ರೆ ಸುಮ್ಮನೆ ನನ್ನನ್ನು ಬಿಡ್ತಾರ, ಮೊದಲೇ ಅವಳು ಹೇಳ್ತಾ ಇದ್ಲು ಅವ್ರ ಅಪ್ಪ ಮತ್ತು ಚಿಕ್ಕಪ್ಪ ಇಬ್ಬರು ಸ್ಟ್ರಿಕ್ಟು, ಲವ್ ಮಾಡಿದ್ರೆ ಅವ್ರು ಬಿಡೋದಿಲ್ಲ ಅಂತ ಹೇಳ್ತಿದ್ರು ಅಂದಿದ್ಕೇ ಇಂದ್ರ, ನೀನು ಅದೆಲ್ಲ ತಲೆ ಕೆಡಿಸ್ಕೊಬೇಡ, ನೀನು ಬಂದು ಹೇಳೋದು ನೋಡು, ನಮ್ಮ ಮನೆ ಗಂಡಸರು ನಿಂಗೇನು ಮಾಡ್ದಿರಂಗೆ ನಾನು ನೋಡ್ಕೋತೀನಿ ಅಂದಾಗ ಸಿದ್ದು, ಅವೆಲ್ಲ ನನಗಾಗಲ್ಲ ಮೇಡಮ್ ಅಂದ ತಕ್ಷಣ ಈಗ ನೀನು ಇವೆಲ್ಲ ಆಗಲ್ಲ ಅಂದರೆ ನಿನ್ನನ್ನು ಪೊಲೀಸವ್ರನ್ನ ಇಟ್ಕೋತೀನಿ, ಸುಮ್ಮನೆ ಎದುರಿಸ್ತಿದ್ದೀನಿ ಅಂದ್ಕೋಬೇಡ, ಇಲ್ಲಿ ನನಗೆ ಪೊಲೀಸವ್ರ ನಂಬರು ಇದೆ, ಒಂದೇ ಒಂದು ಫೋನ್ ಮಾಡಿದ್ರೆ ಸಾಕು, ಇವಾಗಲೇ ಬಂದು ನೀನು ಎತ್ತಾಕೊಂಡು ಹೋಗ್ತಾರೆ, ಹಾಗೆಲ್ಲ ಆಗಬೇಕಾ ಅಂದ ತಕ್ಷಣ ಸಿದ್ದು ಕೇಳಿ ಟೆನ್ಷನ್ ಆಗ್ತಾನೆ. ಆಮೇಲೆ ಇಂದ್ರ, ಹತ್ರಲ್ಲ ಆಗಬಾರ್ದು ತಾನೆ, ಸುಮ್ಮನೆ ಬಂದುಬಿಟ್ಟು ಸತ್ಯ ಹೇಳು, ಆಮೇಲೆ ಯಾವಾಗ ತಲೆನೋವು ಇಲ್ದೇ ಆರಾಮಾಗಿ ಹೋಗು ನೀನು, ನಾವು ಯೋಚನೆ ಮಾಡಿಸಿದ್ದು ಅವರಪ್ಪ ಚಿಕ್ಕಪ್ಪ ನೀನೇನು ಮಾಡ್ದಿರಂಗೆ ನಾನು ನೋಡ್ಕೋತೀನಿ ಸರಿನಾ ಅಂದ ತಕ್ಷಣ ಏನು ಯೋಚನೆ ಮಾಡಿದೆ ಅಂತ ಕೇಳ್ತಾಳೆ ಇಂದ್ರ. ಅವಾಗ ಸಿದ್ದು, ಸರಿ ಮೇಡಮ್ ಆಯಿತು ಅಂದ ತಕ್ಷಣ ಇಂದ್ರ, ನೀನು ಇವತ್ತೇ ಮನೆಗೆ ಬಂದು ಎಲ್ಲ ಸತ್ಯನೂ ಹೇಳ್ಬೇಕು ಸರಿನಾ ಅಂದ ತಕ್ಷಣವೇ ಸಿದ್ದು ಸರಿ ಆಯಿತು ಮೇಡಮ್ ಅಂತ ಒಪ್ಕೋತಾನೆ. ಇಂದ್ರ ಮನಸ್ಸಲ್ಲಿ, ಅಮೂಲ್ಯ ನೀನು ಸಿದ್ದು ಅನ್ನೋ ಸಿಡ್ಲು ಬಡಿಯೋದಕ್ಕೆ ಇನ್ನು ಕೆಲವೇ ಕ್ಷಣ ಇದೆ ಅಷ್ಟೇ, ಇನ್ನು ಸಿದ್ದಾಗು ನೀನು ಅಂತ ಮನಸ್ಸಲ್ಲಿ ಅನ್ಕೋತಾಳೆ. ಈ ಕಡೆ ಪ್ರಿಯಾ ರೂಮಿಗೆ ಬಂದುಬಿಟ್ಟು ಮಾಧವನ ಹತ್ರ, ರೀ ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕು ಅಂದ ತಕ್ಷಣ ಮಾಧವ ಏನು ಅಂತ ಕೇಳಿಕೊಂಡು ಬುಕ್ ನೋಡ್ತಾ ಇರ್ತಾನೆ. ಅದಕ್ಕೇ ಪ್ರಿಯಾ, ನನ್ನನ್ನು ನೋಡ್ಕೊಂಡು ಮಾತಾಡಿ, ನಾನೇನು ಹೇಳ್ತಿದ್ದೀನಲ್ವಾ ಅಂದಕ್ಕೆ ಮಾಧವ, ಸರಿ ಸಾರಿ ಹೇಳು ಅಂದ ತಕ್ಷಣ ಪ್ರಿಯಾ, ಇನ್ಮೇಲಿಂದ ಅಮೂಲ್ಯ ಮನೇಲಿ ಟ್ಯೂಷನ್ ಹೇಳ್ಕೊಡ್ತಾಳಂತೆ ಮಕ್ಕಳಿಗೆ, ಇದೆಲ್ಲ ಬೇಕಿತ್ತಾರೆ, ಇದು ಯಾಕೋ ನಂಗೆ ಸರಿ ಕಾಣಿಸ್ತಿಲ್ಲ ಕಣ್ರಿ ಅಂದಿದ್ಕೆ ಮಾಧವ, ಅದರಲ್ಲಿ ಏನು ತಪ್ಪೇನಿದೆ ಪ್ರಿಯಾ, ಅವಳು ಕಲ್ತಿರೋ ವಿದ್ಯೆನ ಇನ್ನು 4 ಜನ ಕೇಳ್ಕೊಡ್ತಿದ್ದಾರೆ, ಈಗ ವಲ್ಲಭ ಅಪ್ಪಂಗೆ ಪ್ರತಿ ತಿಂಗಳು ದುಡ್ಡು ಕೊಡಬೇಕಲ್ವಾ, ಅದಕ್ಕೇ ಅವ್ನ ಸಹಾಯ ಆಗಲಿ ಅಂದ್ಬಿಟ್ಟು ಅಮೂಲ್ಯ ಅವ್ನ ಮನೇಲಿ ಪಾಠ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಳೆ ಅಷ್ಟೇ. ಎಷ್ಟು ಕ್ಯೂಟ್ ಅಲ್ವಾ ಅಮೂಲ್ಯ ವಲ್ಲಭನ ಜೋಡಿ ಅಂದ ತಕ್ಷಣ ಪ್ರಿಯಾ, ಅಲ್ಲ ಅಮೂಲ್ಯ ಇನ್ನೂ ಮಾವನ ಹತ್ರ ಹೇಳೇ ಇಲ್ಲ, ಆಗಲೇ ಸ್ಟಾರ್ಟ್ ಮಾಡ್ತಿದ್ದಾಳೆ ಅಂದ ತಕ್ಷಣ ಮಾಧವ, ಹೋಗ್ಲಿ ಬಿಡು ಆಮೇಲೆ ಹೇಳ್ತಾಳೆ, ಅಷ್ಟಕ್ಕೂ ಅಪ್ಪ ಇದನ್ನು ಕೇಳಿ ಖುಷಿ ಪಡ್ತಾರೆ, ಅವಳು ಒಳ್ಳೆ ಕೆಲಸಕ್ಕೆ ಯಾರೂ ಬೇಡ ಅಂತ ಅನ್ನೋದೇ ಇಲ್ಲ ಅಂತ ಹೇಳ್ಬಿಟ್ಟು ಬ್ಯಾಗ್ ತೊಗೊಂಡು ಅದರಲ್ಲಿರೋ ದುಡ್ಡನ್ನ ಕೊಡ್ತಾ ತಗೋ, ಇದರಲ್ಲಿ 1,20,000 ರೂಪಾಯಿ ಇದನ್ನು ಮಾವಂಗೆ ಕೊಟ್ಬಿಡು ಸರಿನಾ ಅಂದ ತಕ್ಷಣ ಅದನ್ನು ನೋಡಿ ಫುಲ್ಲು ಖುಷಿ ಆಗಿಬಿಟ್ಟು ಪ್ರಿಯಂಗೆ ತುಂಬ ಥ್ಯಾಂಕ್ಸ್ ರೀ ಅಂದ್ಬಿಟ್ಟು ಕೈ ಮುಗಿತಿರ್ತಾಳೆ. ಅದಕ್ಕೆ ಮಾಧವ, ನಾನು ಹೇಳ್ದೆ ತಾನೆ ಅಳ್ಬೇಡ ಅಂತ, ಏನಂತ ಕಲ್ತಿದ್ಯಾ ನೀನು, ಸುಮ್ಮನೆ ಇರೋ, ಅಷ್ಟಕ್ಕೂ ನಾನು ಏನು ದೊಡ್ಡ ಸಹಾಯನೂ ಮಾಡಿಲ್ಲ, ಅದು ಅಲ್ಲದೆ ನೀನು ಹಿಂಗೆ ಅಳ್ತಿದ್ರೆ ನಂಗೆ ಮುಜುಗರ ಆಗುತ್ತೆ, ನಂಗೆ ಚೆನ್ನಾಗಿ ಕಾಣಿಸಲ್ಲ ಹಿಂಗೆಲ್ಲ ಹತ್ರ, ನೀನು ನಕ್ಕರೆ ಎಷ್ಟು ಲಕ್ಷಣವಾಗಿ ಕಾಣ್ತಾ ಗೊತ್ತಾ, ಸ್ಮೈಲ್ ಮಾಡು ನೀನು ಅಂತ ಅಂದ್ಬಿಟ್ಟು ಅಪ್ಪ ಈಗ ಸಕ್ಕತ್ತಾಗಿ ಕಾಣಿಸ್ತಿದ್ಯಾ ಅಂದ್ಬಿಟ್ಟು ದೃಷ್ಟಿ ತೆಗಿತಾನೆ. ಆಮೇಲೆ ಎಷ್ಟು ದೃಷ್ಟಿಯಾಗಿದೆ ನಿನಗೆ ಅಂತ ಅಂದ್ಬಿಟ್ಟು ದೃಷ್ಟಿ ತೆಗಿತಾನೆ. ಈ ಕಡೆ ನೋಡಿದ್ರೆ ಅಮೂಲ್ಯ, ನೀನು ಚೆನ್ನಾಗಿ ಓಡಿದ್ರೆ ನೀವು ಕೇಳಿರೋದೆಲ್ಲ ಕೊಡಿಸ್ತೀನಿ ನಾನು ಸರಿನಾ ಅಂದ ತಕ್ಷಣ ಸುಂದರ, ಇವಳು ಕಾಲೇಜಲ್ಲಿ ಟಾಪರು, ಕಾಲೇಜಲ್ಲಿ ನೋಡಿದ್ರೆ ಸೆಮಿನಾರ್ ಎಲ್ಲ ಮಾಡಿದ್ರು ಟಾಪಲ್ಲಿ ಬಂದಿದ್ದಾಳೆ,
ನೀವು ಕೂಡ ಅಷ್ಟೇ ಟ್ಯೂಷನ್ ತೊಗೊಂಬಿಟ್ಟು ಇವಳ ಹತ್ರ ನಿಮ್ಮ ಮಕ್ಕಳು ಅಷ್ಟೇ ಟಾಪಲ್ಲಿ ಟೆರೆಸ್ ಮೇಲೆ ಬರ್ತಾರೆ ಸರಿನಾ ಅಂದ ತಕ್ಷಣ ಅಮೂಲ್ಯ ಆಂಟಿ ನಿಮಗೆ ಗೊತ್ತಿರ ಬೇರೆ ಮಕ್ಳುಗಳನ್ನ ಕಲಿಸ್ಕೊಳ್ತೀರಾ ಅಂದ ತಕ್ಷಣ ಅವರು ಖಂಡಿತ ಹೇಳ್ತೀವಮ್ಮ ನಾವು. ಹೌದು, ಈ ಫೀಸೆಲ್ಲ ಹೇಗೆ ಅಂದ ತಕ್ಷಣ ಸುಂದರ ಅದು ಫೀಸ್ ಅಲ್ವಾ, ಎಷ್ಟು ಏನು ಎತ್ತ ಅಂತ ನಾನು ಹಿಂಗೆ ಹೇಳ್ತೀನಿ ಬಿಡಿ ಅಂದ ತಕ್ಷಣ ಅಮೂಲ್ಯ ಸರಿ ಆಯಿತು, ಮಕ್ಳನ್ನ ಕರ್ಕೊಂಡೋಗಿ ಸಂಜೆ ಕರ್ಕೊಂಬನ್ನಿ, ಇವತ್ತು ಸಂಜೆಯಿಂದನೇ ಟ್ಯೂಷನ್ ಸರಿ ಮಾಡ್ತೀನಿ ಸರಿನಾ ಅಂದ ತಕ್ಷಣ ಅವರು ಹ್ಞೂ ಅಂತ ಹೋಗ್ತಾರೆ. ಆಮೇಲಿಂದ ಬಾಯಿ ಅಂದ್ಬಿಟ್ಟು ಎಲ್ಲರನ್ನೂ ಕಳಿಸ್ಕೊಡ್ತಾಳೆ ಅಮೂಲ್ಯ ಮಕ್ಳುಗಳನ್ನ. ಗಿರಿಜಾ ಅಮ್ಮು ನೀನು ಟ್ಯೂಷನ್ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಮಕ್ಕಳೆಲ್ಲ ಬಂದ್ಬಿಟ್ಟಲ್ರೇ ಅಂದ ತಕ್ಷಣ ಸುಂದರ ಇವಾಗ ಅದೆಲ್ಲ ಬಿಲ್ಡಪ್ ಕೊಟ್ಟಿದ್ದು ಯಾರು ಹೇಳಿ, ನಾನೇನೆ, ಅದಕ್ಕೆ ಬಂದಿರೋದು ಅಂದ ತಕ್ಷಣ ಗಿರಿಜಾ ನಮ್ಮಮ್ಮ ತುಂಬ ಚೆನ್ನಾಗಿ ಟ್ಯೂಷನ್ ಮಾಡ್ತಾಳೆ, ಆ ನಂಬಿಕೆ ನನಗಿದೆ, ಒಳ್ಳೆ ಕೆಲಸ ಮಾಡಿದೆ ಕಣೋ ಸುಂದರ ಅಂದ ತಕ್ಷಣ ಸುಂದರ ನಾನು ಯಾರು, ನೀನು ತಮ್ಮ, ಅವಳು ಯಾವಾಗಲೂ ಒಳ್ಳೆ ಕೆಲಸನೇ ಮಾಡೋದಿಲ್ಲ, ಆ ಅಮ್ಮ ನನ್ನ ಮಾನ ಬರದೆ ಕಳಿಬಿಡಮ್ಮ, ನನ್ನ ಮೇಲಿರೋ ನಂಬಿಕೆಯಿಂದ ನಿನ್ನ ಹತ್ರ ಮಕ್ಳನ್ನ ಓದೋಕ್ಕೆ ಕಳಿಸ್ತಿದ್ದಾರೆ ಅಂದ ತಕ್ಷಣ ಅಮೂಲ್ಯ ಚಿಕ್ಕಪ್ಪ ಡೋಂಟ್ ವರಿ ಚಿಕ್ಕಪ್ಪ, ಮಕ್ಳುಗಳನ್ನ ಓದ್ಸೋದು ನೋಡಿ ಅವರೇ ನನ್ನನ್ನು ಮತ್ತು ನಿಮ್ಮನ್ನು ಹೊಗಳ್ಬೇಕು, ಹಾಗೆ ಮಾಡ್ತೀನಿ ಚಿಕ್ಕಪ್ಪ ನಾನು ಅಂತ ಹೇಳ್ತಾಳೆ. ಈ ಕಡೆ ನೋಡಿದ್ರೆ ಪ್ರಿಯಾ ಅವ್ರ ಅಮ್ಮಂಗೆ ಕಾಲ್ ಮಾಡಿಬಿಟ್ಟು ಅಮ್ಮ ನಾನು ಹಿಂಗೆ ಒಂದು ಸಂತೋಷದ ಸುದ್ದಿ ಹೇಳಬೇಕು ಅಂದ ತಕ್ಷಣನೇ ಅವರಮ್ಮ ಏನೇ ಅಂತ ಸಂತೋಷದ ಸುದ್ದಿ ಅಂದ ತಕ್ಷಣ ಪ್ರಿಯಾ ನಾ ಫೋನಲ್ಲಿ ಹೇಳಿದ್ರೆ ಅದೆಲ್ಲ ಚೆನ್ನಾಗಿರಲ್ಲ ಅಮ್ಮ ಅಂದ ತಕ್ಷಣ ಹಿಂಗಾದ್ರೆ ನಾನು ಮತ್ತು ನಿಮ್ಮಪ್ಪ ಇಲ್ಲಿಗೆ ಬಂದ್ಬಿಡೋದಾ ಅಂದ ತಕ್ಷಣ ಈಗಲೇ ಬರೋಕ್ಕೆ ಹೋಗ್ಬಿಡಿ ಅಮ್ಮ ನಾಳೆ ನಾನೇ ಅಲ್ಲಿಗೆ ಬರ್ತೀನಿ ಅಂದ ತಕ್ಷಣ ನಾಳೆವರೆಗೂ ಕಾಯಬೇಕೇನೆ, ಇವತ್ತೇ ಹೇಳೇ ಅಂದ ತಕ್ಷಣನೇ ಪ್ರಿಯಾ ಇವತ್ತು ಬರೋಕ್ಕಾಗಲ್ಲ ಅಮ್ಮ, ಮನೇಲಿ ತುಂಬ ಕೆಲಸ ಇದೆ, ನಮ್ಮ ಯಜಮಾನ್ರಿಗೆ ಬೇರೆ ಇವಾಗ ಊಟ ತೊಗೊಂಡೋಗ್ಬೇಕು ನಾನು ಅಂದ ತಕ್ಷಣ ಅವರಮ್ಮ ಸರಿ ಆಯಿತು ನಾಳೆನೇ ಬಾ, ಹಾಗಾದರೆ ಏನೇ ಆಗಲಿ ನೀನು ಸಂತೋಷದ ಸುದ್ದಿ ಅಂತ ಹೇಳುತ್ತೆ ಕೇಳೇ ಮನ್ಸಿಗೊಂಥರ ತೃಪ್ತಿ ಆಗ್ತಿದೆ ಕಣೆ ನನಗೆ, ಸರಿ ಮಗಳೇ ನಾಳೆ ಬಂದ್ಬಿಡು, ಬೇಗ ಬಂದ್ಬಿಡು ಆಯಿತಾ, ಕಾಯ್ತಿರ್ತೀನಿ ಅಂದ್ಬಿಟ್ಟು ಫೋನ್ ಕಟ್ ಮಾಡ್ತಾಳೆ. ಕಟ್ ಮಾಡಿದ್ಮೇಲೆ ಏನಿರ್ಬೋದು ಅಂತ ಸಂತೋಷದ ಸುದ್ದಿ, ಹಸಿಮೆಣ್ಸಿಕಾಯಿ ಮೀನಾಗಿ ಏನಾದರೂ ಮಂಗಳಾರತಿ ಏನಾದರೂ ಆಯಿತಾ ಅಂತ ಖುಷಿ ಪಡ್ತಿರ್ತಾಳೆ. ಈ ಕಡೆ ಸುಂದರ ಮತ್ತು ಅಮೂಲ್ಯ ಗಿರಿಜಾ 3 ಜನವೇ ಲಿಸ್ಟ್ ಬರ್ಕೋತಾ ಇರ್ತಾರೆ. ಆಮೇಲಿಂದ ಅಮೂಲ್ಯ ಚಿಕ್ಕಪ್ಪ ಇನ್ನೂ 4 ಜನ ಮಕ್ಕಳು ಬಂದಿದ್ರೆ ಸರಿ ಹೋಗ್ತಿತ್ತು ಅಂದ ತಕ್ಷಣವೇ ಅಮ್ಮೋ ನಿಮ್ಮ ಮಾವ ಏನಾದರೂ ನಂಗೆ ಕರೆಕ್ಟ್ ಟೈಮ್ ಮದುವೆ ಆಗಿದೆ 4 ಮಕ್ಕಳಲ್ಲ 8 ಮಕ್ಕಳನ್ನ ಕರ್ಕೊಂಬರ್ತಿದ್ದೆ ನಾನು ಅಂದ ತಕ್ಷಣ ಗಿರಿಜಾ ಅದೇನೋ ಮಾತಾಡ್ತಿದ್ಯಾ ನೀನು ಅಂದ ತಕ್ಷಣ ಇನ್ನೇನು ಮತ್ತು ಗಿರಿಜಾ ಸ್ಟೋರಲ್ಲಿ ಸಿಗೋರ ಥರ ಮಾತಾಡ್ತಾಳವಳು ಅಂದ ತಕ್ಷಣ ಸರಿ ನಾನು ಆಮೇಲೆ ನೋಡ್ಕೋತೀನಿ ಬಿಡು, ತಲೆ ಕೆಡಿಸ್ಕೊಬೇಡ ಅಂದ ತಕ್ಷಣ ಅಮ್ಮು ಅಲ್ಲ ಫೀಸ್ ಸ್ಟ್ರಕ್ಚರ್ ಏನು ಮಾಡೋಣ ಅಂದ ತಕ್ಷಣ 3ನೇ ಕ್ಲಾಸ್ಗೆ 300 ರೂಪಾಯಿ, 4ನೇ ಕ್ಲಾಸ್ಗೆ 400 ರೂಪಾಯಿ, 6ನೇ ಕ್ಲಾಸ್ಗೆ 600 ರೂಪಾಯಿ, 7ನೇ ಕ್ಲಾಸ್ಗೆ 700 ರೂಪಾಯಿ, ಹಿಂಗೆ ಮಾಡಿದ್ರಾಯ್ತು ಬಿಡು ಅಂತ. ಆಮೇಲೆ ಗಿರಿಜಾ ಅಲ್ಲ ನಿಮ್ಮ ಮಾವಂಗೆ ಹೇಳಿಲ್ವಲ್ಲ ನಾವಿನ್ನೂ ಅಂದ ತಕ್ಷಣ ಅಮೂಲ್ಯ ಈಗ ಮಾವ ಅಂಗಡಿಲಿದ್ದಾರೆ ಮನೆಗೆ ಬಂದ ತಕ್ಷಣ ನಾನು ಹೇಳ್ತೀನಿ ಸರಿನಾ ಅಂದ ತಕ್ಷಣ ಗಿರಿಜಾ ಸರಿ ಇವತ್ತೇ ಹೇಳ್ಬಿಡು, ಆಮೇಲೆ ನಿಮ್ಮ ಮಾವಂಗೆ ಗೊತ್ತಿಲ್ಲದೆ ನೀನು ಇವತ್ತು ಪಾಠ ಮಾಡ್ತೀನಿ ಗೊತ್ತಾಗ್ಬಿಟ್ಟೆ ಆಮೇಲೆ ಸಿಕ್ಕಾಬಟ್ಟೆ ಕೋಪ ಮಾಡ್ಕೋತಾರೆ ಅಷ್ಟೇ ಅಂತ ಅಮೂಲ್ಯ ಹ್ಞೂ ಅತ್ತೆ ನಾನು ಹೇಳ್ತೀನಿ ಅನ್ನೋಷ್ಟರಲ್ಲಿ ಪ್ರಿಯಾ ಅಮ್ಮು ಅಂದರೆ ನೀನು ಟ್ಯೂಷನ್ ಮಾಡ್ತಿರೋ ವಿಚಾರ ಇನ್ನೂ ಮಾವಂಗೆ ಹೇಳಿಲ್ವಾ ಅಂದ ತಕ್ಷಣ ಅಮೂಲ್ಯ ಇಲ್ಲ ಅಕ್ಕ ಇವತ್ತು ಸಂಜೆ ಹೇಳ್ತೀನಿ ನಾನು ಅಂದ ತಕ್ಷಣ ಪ್ರಿಯಾ ಆದರೂ ಮಾವಂಗೆ ಹೇಳ್ದೇ ಹುಡುಗರನ್ನ ಕರೆಸಿರೋದು ನನಗೇನೋ ಸರಿ ಕಾಣಿಸ್ತಿಲ್ಲ ಅಂದ ತಕ್ಷಣ ಅಮೂಲ್ಯ ಟ್ಯೂಷನ್ಗೆ ಮಕ್ಕಳು ಬರ್ತಾರೋ ಇಲ್ವೋ ಗೊತ್ತಿಲ್ಲದೆ ಮಾವಂಗೆ ಹೆಂಗೆ ಹೇಳಲಿ ಅಂತ ಅಂದ್ಬಿಟ್ಟು ಅದಕ್ಕೇನೆ ಈಗ ಮಾವ ಬಂದ ತಕ್ಷಣನೇ ಗೊತ್ತಾಗಿದೆಯಲ್ಲ ಹೇಳ್ತೀನಿ ನಾನು ಅಷ್ಟಕ್ಕೂ ಈ ಥರ ವಿಚಾರಗಳದೆಲ್ಲ ಮಾವ ಬೇಡ ಅಂತ ಹೇಳೋದಿಲ್ಲ, ಅವ್ರು ನಂಗೆ ಸಪೋರ್ಟ್ ಮಾಡೇ ಮಾಡ್ತಾರೆ, ಹಾಗೆ ನೀವು ಕೂಡ ನಂಗೆ ಸಪೋರ್ಟ್ ಮಾಡ್ತೀರಾ ಅಲ್ವಾಕ ಅಂದ ತಕ್ಷಣ ಪ್ರಿಯಾ ನಾನಾ ಅಂತೇಳಿ ಅದಕ್ಕೇನೆ ಅಮೂಲ್ಯ ನಾನು ನಂಗೆ ಸಪೋರ್ಟ್ ಮಾಡ್ತೀರಲ್ವಾ, ಬೆಳಗ್ಗೆ ಅಷ್ಟೇ ಹೇಳಿದ್ರಿ ನನ್ನ ಜೊತೆ ಸೇರ್ಕೊಂಡು ಮಕ್ಳಿಗೆ ನೀನು ಪಾಠ ಹೇಳ್ಕೊಡ್ತೀನಿ ಅಂತ ಅಂದ ತಕ್ಷಣನೇ ಪ್ರಿಯಾ ಹ್ಞೂ ಮಾಡ್ತೀನಿ ನನ್ನ ಕೈಲಾಗುತ್ತೋ ಅಷ್ಟು ಮಾಡಿಕೊಡ್ತೀನಿ ನಾನಲ್ಲದೆ ಇನ್ಯಾನಿಗೆ ಸಪೋರ್ಟ್ ಮಾಡ್ತೀನಿ ಬಿಡು ಅಂದ ತಕ್ಷಣ ನೀವು ಯಾರು ಇಂಗ್ಲೀಷ್ ಲಿಟ್ರೇಚರ್ಲಿ MA ಮಾಡಿರೋರು ಅಂದ ತಕ್ಷಣ ಪ್ರಿಯಾ ಮಾಡ್ತೀನಿ ಅಮ್ಮು ಅಂತೇಳಿ ಆವಾಗ ಗಿರಿಜಾ ಹೌದು ಪ್ರಿಯಾ ನೀನು ಕೂಡ ಪಾಠ ಹೇಳ್ಕೊಟ್ರೆ ಮಕ್ಕಳು ಇನ್ನೂ ಚೆನ್ನಾಗಿ ಕಳೀತಾರೆ ಅನ್ನೋಷ್ಟರಲ್ಲಿ ಸುಂದರ ವಾರೇವಾ ಇವತ್ತೇ ಊರಲ್ಲೆಲ್ಲ ಹೋಗಿ ಹೇಳ್ಕೊಬೋದು, ನಮ್ಮಲ್ಲಿ ಒಂದು ಟೀಚರಲ್ಲ ಇಬ್ಬಿಬ್ರು ಟೀಚರ್ ಇದ್ದಾರೆ ಅಂತ, ಒಬ್ಬರು MA ಲಿಟ್ರೇಚರು ಇನ್ನೊಬ್ಬರು ಗ್ರ್ಯಾಜುಯೇಟ್ ಅಂತ ಅಂದ್ಬಿಟ್ಟು ಅಕ್ಕ ನೀ ಹಿಂಗೆ ಆದರೆ ನಮ್ಮ ಮನೆಯಲ್ಲಿ ಬರೀ ಟ್ಯೂಷನ್ ಎಲ್ಲ ಸ್ಕೂಲೇ ಮಾಡಿಬಿಡ್ಬೋದು ನಾವು ಅಂತ ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡು ಪ್ರಿಯಾಕ್ಕೆ ಟೆನ್ಷನ್ ಆಗುತ್ತೆ, ಅಯ್ಯೋ ಅಂದರೆ ನಾನು ಪಾಠ ಮಾಡಬೇಕಾ, ನಾನು ಕೊಟ್ಟಿದ್ದ ಐಡಿಯಾ ನನಗೇ ಮುಳ್ಳಾಯ್ತಲ್ಲಪ್ಪ, ಒಳ್ಳೆ ಫಜೀತಿ ಆಯ್ತಲ್ಲ ಅಂತ ತಕ್ಷಣ ಅಮೂಲ್ಯ ಇವತ್ತು ಸಂಜೆ ಮಕ್ಕಳು ಬರ್ತಾರೆ ನಾನು ನೀನು ಸೇರ್ಕೊಂಡು ಪಾಠ ಮಾಡೋಣ ಸರಿನಾ ಅಂತ ಅಂದ ತಕ್ಷಣ ಪ್ರಿಯಾ ಹ್ಞೂ ಆಯಿತು ಅಂತ ಸುಮ್ಮನೆ ಆಗ್ತಾಳೆ. ಈ ಕಡೆಯಿಂದ ಮೀನಾ ತಲೆ ಬಾಚ್ಕೋತಾ ಇರ್ತಾಳೆ. ಆಗ ಕೇಶವ ಬಂದು ತಲೆ ಬಾಚ್ಕೋತಾ ಇರ್ತಾನೆ. ಅಷ್ಟರಲ್ಲಿ ಮೀನಾ ಏನು ಇಷ್ಟೊತ್ತವರೆಗೂ ಸ್ನಾನ ಮಾಡಿದ್ರೆ ನೀವು ಅಂತ ತಕ್ಷಣ ಕೇಶವ ಹ್ಞೂ ಇಲ್ಲಿ ಸೋಪು ಮತ್ತು ಶಾಂಪು ಎಲ್ಲ ಫ್ರೀ, ಅದಕ್ಕೇ ಹಾಡು ಆಡಿಕೊಂಡು ನೀಟಾಗಿ ಸ್ನಾನ ಮಾಡಿದೆ ನಾನು ಅನ್ನೋಷ್ಟರಲ್ಲಿ ಮೀನಾ ಈಗ ನಾನು ಟ್ರೈನಿಂಗ್ ಹೋಗ್ಬೇಕಾದ್ರೆ ಯಾರು ನಾನು ತಾನೇ ಬಾಯಿ ಕಡೆ ಅಂತ ಅಂದ್ಬಿಟ್ಟು ಬಾಚಣಿಗೆ ಇಸ್ಕೊಂಡು ತಲೆ ಬಚ್ಕೊತಾಳೆ. ಕೇಶವ ಬಾಯಿ ಕಡೆ ಸೈಡ್ಗೆ ಅಂದ್ಬಿಟ್ಟು ಮತ್ತೆ ಇಸ್ಕೊಂಬಿಡ್ತಾಳೆ. ಆಗ ಮೀನಾ ಸಾಹೇಬ್ರು ಇಷ್ಟೊಂದು ರೆಡಿ ಆಗ್ತಿರೋದು ನೋಡಿದ್ರೆ ತುಂಬ ಕೆಲಸನೇ ಇರ್ಬೇಕು ನೀವು
ಅಂದ ತಕ್ಷಣ ಕೇಶವ ಹ್ಞೂ ನನ್ನ ಹೆಂಡ್ತಿ ಮುದ್ದು ಹೆಂಡ್ತಿ ನಾ ಆಫೀಸ್ ಕರ್ಕೊಂಡೋಗಿ ಬಿಡಬೇಕಾ, ಆಮೇಲಿಂದ ಅವಳು ವಾಪಸ್ ರಿಟರ್ನ್ ಬಂದು ಹೋಟ್ಲಲ್ಲಿ ಅವಳು ಯಾವಾಗ ಬರ್ತಾಳೋ ಅಂತ ಕಾಯ್ಬೇಕಾ ನಾನು, ಆಮೇಲೆ ಹೊರಗಡೆ ಕರ್ಕೊಂಡು ಹೋಗ್ಬೇಕಾ ಅಂದ ತಕ್ಷಣ ಮೀನಾ ಅಯ್ಯೋ ನನ್ನ ಮುದ್ದು ಕಣೋ ನೀನು ಅಂದ ತಕ್ಷಣ ಕೇಶವ ನನಗೋಸ್ಕರ ಒಂದು ಕೆಲಸ ನೀ ಮಾಡ್ತೀಯ ನೀನು ಅಂದ ತಕ್ಷಣ ಮೀನಾ ಏನದು ಅಂತ ಕೇಳ್ತಾಳೆ. ನೀನು ಇವತ್ತು ಟ್ರೈನಿಂಗೇ ಹೋಗಬೇಡ ನೀನು ಅಂದ ತಕ್ಷಣ ಮೀನಾ ಏನು ಟ್ರೈನಿಂಗ್ ಹೋಗ್ಬೇಡ್ದಾ ಅಂತ ಕೇಳ್ತಾಳೆ. ಆಗ ಕೇಶವ ಹ್ಞೂ ನಾವು ಹನಿಮೂನ್ಗೆ ಅಂತ ಹೋದ ತಕ್ಷಣ ಮನೆಯವರೆಲ್ಲ ಬಂದಿದ್ದರು, ಆವಾಗ ಆರಾಮಾಗಿರೋಕ್ಕೆ ಆಗಿಲ್ಲ, ಈಗ ಯಾಕೆ ನಾವು ಸದುಪಯೋಗ ಮಾಡ್ಕೊಬೇಡ್ದು ಅಂದ ತಕ್ಷಣ ಮೀನಾ ಆಸೆ ದೋಸೆ ಹಪ್ಳ ವಡೆ ಟ್ರೈನಿಂಗ್ಗೆ ಅಂತ ಬಂದುಬಿಟ್ಟು ಟ್ರೈನಿಂಗೇ ರಜಾ ಹಾಕ್ಬಿಡ್ಬೇಕಂತೆ ಅಂದ ತಕ್ಷಣ ಕೇಶವ ನೀನು ಟ್ರೈನಿಂಗ್ ರಜಾ ಹಾಕಿದ್ರೆ ಆಯ್ತು ತಾನು, ನಾನು ನೀನಿಬ್ಬರೂ ರೂಮಲ್ಲಿ ಇದ್ದು ಅನ್ನೋಷ್ಟರಲ್ಲಿ ಮೀನಾ ಏನದು ಅಂತ ಕೇಳ್ತಾರೆ. ಆಗ ಕೇಶವ ಅದು ಅಂದ್ಬಿಟ್ಟು ಹತ್ರ ಬರ್ತಾ ಇರ್ತಾನೆ. ಅದಕ್ಕೇ ಮೀನಾ ಅದು ಏನದು ದೂರ ತಳ್ತಾ ಇರ್ತಾಳೆ. ಅದಕ್ಕೆ ಏನಕ್ಕೆ ನನ್ನ ದೂರ ಮಾಡ್ತೀಯ ನೀನು, ನಾನು ರೂಮಲ್ಲಿ ಇದ್ದು ಇಬ್ಬರು ಮಾತಾಡೋಣ ಅಂತ ಹೇಳಿದ್ದಷ್ಟೇ, ಯಾವಾಗಲೂ ಕೆಟ್ಟ ಯೋಚನೆ ಆಗೋಯ್ತು ನಿನಗೆ, ಸರಿ ಬಿಡು ಆಯಿತು ಅಂದ ತಕ್ಷಣ ಮೀನಾ ಆಯಿತು ನೀನೀಗ ನಾನು ಟ್ರೈನಿಂಗ್ ಹೋಗ್ತೀನಿ, ಬಂದ ಮೇಲೆ ನೀನು ಹೇಳಿದ್ಯಲ್ಲ ಕೂತ್ಕೊಂಡು ಮಾತಾಡೋದು, ಆಮೇಲೆ ಮಾತಾಡಿದ್ರಾಯ್ತು, ಸರಿ ನಂಗೆ ಲೇಟ್ ಆಯಿತು ಅಂದ ತಕ್ಷಣ ಕೇಶವ ಇಲ್ಲಿ ಪಕ್ಕದ ರೋಡಲ್ಲಿ ದೋಸೆ ಚೆನ್ನಾಗಿ ಮಾಡ್ತಾರಂತೆ ಅಲ್ಲಿ ತಿನ್ಕೊಂಬರೋಣ ಅಂದ ತಕ್ಷಣ ಮೀನಾ ಕಾಫಿ ಚೆನ್ನಾಗಿ ಸಿಗುತ್ತಾ ಅಂತ ಕೇಳ್ತಾಳೆ. ಆಗ ಕೇಶವ ಕಾಫಿನೂ ಸಖತ್ತಾಗಿ ಸಿಗುತ್ತೆ ಅಂದರೆ ನಡಿ ಹೋಗೋಣ ಅಂತ ಮಾತಾಡ್ಕೊತಿರ್ತಾರೆ. ಅಷ್ಟರಲ್ಲಿ ಕೇಶವ ಅಲ್ಲ ನಾನಿನ್ನು ಆಟೋದಲ್ಲಿ ಅಲ್ಲಿವರೆಗೂ ಆಫೀಸ್ವರೆಗೂ ಬಿಡ್ತೀನಿ ಸರಿನಾ ಅಂತ ಕೇಳ್ತಾಳೆ. ಆಗ ಮೀನಾ ಈ ಟ್ರೈನಿಂಗ್ ಸೆಂಟ್ರು ಇಲ್ಲಿಂದ 700 ಮೀಟರ್ಸ್ ಅಷ್ಟೇ, ನಾನು ನೀನಿಬ್ಬರು ಕೈ ಹಿಡ್ಕೊಂಡು ನಡ್ಕೊಂಡು ಹೋಗೋಣ ಸರಿನಾ ಅಂತ ಹೇಳ್ತಾಳೆ. ಆಗ ಕೇಶವ ನೀನು ಈ ಸೀರೆಯಲ್ಲಿ ಒಳ್ಳೆ ಏಂಜಲ್ ಥರ ಕಾಣಿಸ್ತಿದ್ಯಾ ಮೀನಾ ಅಂದ ತಕ್ಷಣ ಮೀನಾ ಯಾವ ಏಂಜಲ್ ಸೀರೆ ಉಟ್ಕೊಂಡಿರ್ತಾಳೆ ಅಂದ ತಕ್ಷಣ ಕೇಶವ ನಾನಾ ಏಂಜಲ್ ಅಂದರೆ ಕನ್ನಡದಲ್ಲಿ ದೇವತೆ ಕಣೆ ಅಂತ ಹೇಳಿದೆ. ಅಯ್ಯೋ ಥ್ಯಾಂಕ್ ಯು ಕಣೋ ಅಂತ ಅಷ್ಟರಲ್ಲಿ ನೋಡಿದ್ರೆ ಫೋನ್ ಬರುತ್ತೆ. ಕೇಶವ ಯಾರು ನೋಡ್ತಾನೆ ಇರ್ತಾನೆ, ಅದಕ್ಕೇನೆ ಮೀನಾ ಯಾರದು ಅಂತ ಕೇಳಿದ ತಕ್ಷಣ ಅಪ್ಪ ಅಂತ ಹೇಳ್ತಾನೆ. ಆಮೇಲೆ ಫೋನ್ ರಿಸೀವ್ ಮಾಡಿದ್ಮೇಲೆ ನಂದ ಮೀನಾ ಟ್ರೈನಿಂಗ್ ಹೋದ್ಲಾ ಅಂತ ಕೇಳಿದ ತಕ್ಷಣ ಕೇಶವ ಇನ್ನೂ ಹೋಗಿಲ್ಲ ಅಂತ. ಅದಕ್ಕೇ ಸರಿ ಆಯಿತು, ಅವಳು ಹೋದ್ಮೇಲೆ ಇದು ನಾನು ಹಿಂಗೆ ಅಡ್ರೆಸ್ ಕೊಟ್ಟಿದ್ದೀನಲ್ಲ ಅಲ್ಲಿ ಹೋಗ್ಬಿಟ್ಟು ಬಾ, ನೀನು ಆಟೋದಲ್ಲೆಲ್ಲ ಹೋಗೋಕ್ಕೆ ರೇಟ್ ಜಾಸ್ತಿ, ಬಸ್ಸಲ್ಲಿ ಹೋಗ್ಬಿಟ್ಟು ಬಾ ಸರಿನಾ ಅಂದ ತಕ್ಷಣ ಕೇಶವ ಫುಲ್ ಬೇಜಾರಲ್ಲಿ ಕಾಲ್ ಕಟ್ ಮಾಡ್ತಾನೆ. ಆಮೇಲಿಂದ ಮೀನಾ ಏನಾಯಿತು ಕೇಶವ ಅಂದ ತಕ್ಷಣ ಗೊತ್ತಾಯಿತು ಬಿಡು, ನೀನು ಈಗ ಕೈ ಹಿಡ್ಕೊಂಡು ಬರಲ್ಲ, ಮಾವ ಒಂದು ರಾಶಿ ಕೆಲಸ ಹೇಳಿರ್ತಾರೆ, ಅದನ್ನು ಮುಗಿಸೋದಕ್ಕೆ ನೀನು ಹೊರಡಬೇಕು, ಈಗ ತಿಂಡಿಗೂ ನನ್ನ ಜೊತೆ ಬರೋಕ್ಕಾಗಲ್ಲ, ಕೈ ಹಿಡ್ಕೊಂಡು ಅಲ್ಲಿವರೆಗೂ ಬರೋಕ್ಕಾಗಲ್ಲ ಅಲ್ವಾ ಅಂದ ತಕ್ಷಣ ಕೇಶವ ನಾನು ಅಪ್ಪ ಇದನ್ನು ಮುಂಚೆನೇ ಹೇಳಿದ್ರು, ಅದನ್ನ ಆಮೇಲೆ ಮಾಡೋಣ ಅಂದ್ಕೊಂಡೆ, ಆದರೆ ಅಪ್ಪ ಈಗಲೇ ಮಾಡು ಅಂತ ಹೇಳ್ತಿದ್ದಾರೆ ಅಂದ ತಕ್ಷಣ ಮೀನಾ ಪರವಾಗಿಲ್ಲ ಕೇಶವ, ಮಾವ ಹೇಳಿದ ಕೆಲಸ ಮಾಡಿ ಮುಗಿಸು, ಅದು ನಾನು ಟ್ರೈನಿಂಗ್ ಮುಗಿಸ್ಕೊಂಡು ಆದಷ್ಟು ಬೇಗ ಬರ್ತೀನಿ, ನೀನು ಅಷ್ಟೇ ಮಾವ ಹೇಳಿರೋ ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗ ಬಾ, ಅವಾಗ ಯಾವ ತಲೆನೋವು ಬರೋದಿಲ್ಲ, ನಾನು ನೀನು ಆರಾಮಾಗಿ ಆಚೆ ಸುತ್ತಾಡ್ಕೊಂಬರೋಣ ಸರಿನಾ ಅಂತ. ಕೇಶವ ಅಲ್ಲ ಮೀನಾ ಅಪ್ಪ ಇಷ್ಟೊಂದೆಲ್ಲ ಕೆಲಸ ಹೇಳಿದ್ದಾರೆ ಅಂತ ಬೇಜಾರಾಗ್ತಿದೆ, ನಿನಗೆ ಬೇಜಾರಾಗ್ತಿಲ್ವಾ ಅಂತ ತಕ್ಷಣ ಮೀನಾ ನನಗಿದೆಲ್ಲ ಬೇಜಾರಾಗಿದೆ ಕೇಶವ, ಸರಿ ಆಯಿತು ನಂಗೆ ಟೈಮ್ ಆಯಿತು ನಾನು ಹೊರಡ್ತೀನಿ, ನೀನು ಅಲ್ಲೆಲ್ಲಾದರೂ ತಿಂಡಿ ಮಾಡ್ಕೊಂಡು ಹೋಗು, ಹಾಗೆ ಊಟನೂ ಅಷ್ಟೇ ಅಲ್ಲಿ ಇಲ್ಲಿ ಎಲ್ಲಾದರೂ ತಿನ್ನೋಕೆ ಹೋಗಬೇಡ ಸರಿನಾ ಅಂದ ತಕ್ಷಣ ಕೇಶವ ಮೀನಾ ನನ್ನ ಇಷ್ಟ ಅರ್ಥ ಮಾಡ್ಕೋತಾಳೆ, ಆದರೆ ನಂಗೆ ಟೈಮೇ ಕೊಡೋಕ್ಕಾಗ್ತಿಲ್ವಲ್ಲ ಅವಳ ಜೊತೆ ಅಂತ ಬೇಜಾರು ಮಾಡ್ಕೋತಾ ಇರ್ತಾನೆ. ಈ ಕಡೆ ಪ್ರಿಯಾ ಮಾವಂಗೂ ಮತ್ತು ಗಂಡಂಗೂ ಬಾಕ್ಸ್ ಪ್ಯಾಕ್ ಮಾಡ್ಕೊಂಡಿರ್ತಾಳೆ. ಆಗ ಗಿರಿಜಾ ಅಲ್ಲ ಇದೇನಮ್ಮ ಇದು 2 ಕ್ಯಾರಿಯರು ಅಂದ ತಕ್ಷಣ ಪ್ರಿಯಾ ಮಾಧವ್ ಅವ್ರಿಗೆ ಒಂದು ಬಾಕ್ಸು, ಆಮೇಲೆ ಮಾವ ಮತ್ತು ಸುಂದರ ಚಿಕ್ಕಪ್ಪ ಎಲ್ಲ ಇದ್ದಾರಲ್ವ, ಅದಕ್ಕೆ ಅವ್ರಿಗೂ ಒಂದು ಬಾಕ್ಸ್ ತೊಗೊಂಡಿದ್ದೀನಿ, ಹೇಗಿದ್ದರೂ ನಾನೀಗ ಅವ್ರಿಗೆ ಊಟ ಕೊಡೋಕ್ಕೆ ಆಫೀಸ್ ಹತ್ರ ಹೋಗ್ತಿದ್ದೀನಲ್ವ, ಹಂಗೆ ಕೊಡ್ತೀನಿ ಅಂದ ತಕ್ಷಣ ಗಿರಿಜಾ ಅವ್ರಿಗೆ ಹಿಂಗೆಲ್ಲ ಅಂಗಡಿಗೆ ತೊಗೊಂಡೋಗಿ ಕೊಟ್ಟರೆ ಹಿಂಗೆಲ್ಲ ಇಷ್ಟ ಆಗೋಲ್ಲ, ಹಿಂದೆ ಒಂದ್ಸರಿ ನಾನು ಮತ್ತು ಮೀನಾ ಕೂಡ ಹಂಗೆ ತೊಗೊಂಡೋದ ತಕ್ಷಣ ಈ ಹೊಸ ವರ್ಷ ಎಲ್ಲ ಬೇಡ ಅಂತೆಲ್ಲ ಬೈದಿದ್ರು, ಇವಾಗ ಯಾಕಂದರೆ ಅವ್ರಿಗೆ ಇಷ್ಟ ಆಗಲ್ಲಮ್ಮ, ಅಂಗಡೀಲಿ ಬರೋರ ಮುಂದೆ ಎಲ್ಲ ಊಟ ಮಾಡೋದು ಅವ್ರಿಗೆ ಇಷ್ಟ ಆಗಲ್ಲ, ಅವ್ರ ಮನೆಗೆ ಬರ್ತಾರೆ ಅಂದ ತಕ್ಷಣ ಪ್ರಿಯಾ ಇಲ್ಲ ಅತ್ತೆ ಮಾವ ನಾನು ಊಟ ತೊಗೊಂಡೋಗಿ ಕೊಟ್ಟರೆ ಖುಷಿಯಿಂದ ಊಟ ಮಾಡ್ತಾರೆ, ಏನೂ ಅನ್ನೋದಿಲ್ಲ ಅಂದ ತಕ್ಷಣ ಅಮೂಲ್ಯ ಅಲ್ಲ ಅಕ್ಕ ಸುಮ್ಮನೆ ಯಾಕೆ ತೊಗೋತೀರಾ ನೀವು ಅಂತ ಅಂದ ತಕ್ಷಣ ಪ್ರಿಯಾ ಅಮೂಲ್ಯ ಅತ್ತೆ ಮಾವ ಹಿರಿಯರು, ಅವ್ರ ಸೇವೆ ಮಾಡೋದ್ರಿಂದ ಏನೂ ತೊಂದರೆ ಇಲ್ಲ ನನಗೆ, ಅಷ್ಟಕ್ಕೂ ನಾವೆಲ್ಲ ಚಿಕ್ಕವರಲ್ವ, ಅವ್ರ ಸೇವೆ ಮಾಡೋದೇ ಒಳ್ಳೇದು, ಇದರಿಂದ ನನಗೇನು ತೊಂದರೆ ಇಲ್ಲ ಬಿಡು. ಗಿರಿಜಾ ಅಲ್ಲಮ್ಮ ಇದನ್ನೆಲ್ಲ ಹೊತ್ಕೊಂಡು ಹೇಗೆ ಹೋಗ್ತೀಯಾ ಅಂದ ತಕ್ಷಣ ಪ್ರಿಯಾ ಇಲ್ಲ ನಾನು ಆಟೋದವ್ರನ್ನ ಬರೋಕ್ಕೆ ಹೇಳಿದ್ದೀನಿ, ಅವ್ರು ಬಂದಿದ್ದಾರೆ ಅನ್ಕೋತೀನಿ, ಹೊರಡ್ತೀನಿ ಅಂದ್ಬಿಟ್ಟು ಹೊರಟೋಗ್ತೀನಿ. ಆಮೇಲಿಂದ ಗಿರಿಜಾ ಅಲ್ಲ ಈ ಪ್ರಿಯಾ ನಾವು ಹೇಳೋ ಮಾತು ಏನೂ ಕೇಳೋದೇ ಇಲ್ಲ, ಅವಳು ಹೇಳೋದೇ ಸರಿ ಅಂತೇಳಿ ಆ ಮಾಧವಂಗೆ ಊಟ ತೊಗೊಂಡು ಹೋಗ್ತೀನಿ ಅಂದ್ಲು, ಈಗ ನೋಡಿದ್ರೆ ಅಂಗಡಿಗೆ ಊಟ ತೊಗೊಂಡು ಹೋಗ್ತಿರಲ್ಲ, ಇದೆಲ್ಲ ಬೇಕಾ ಅಂದ ತಕ್ಷಣ ಅಮೂಲ್ಯ ಅವ್ರು ನಾವೇನು ಹೇಳಿದ್ರು ಕೇಳಲ್ಲ ಅತ್ತೆ, ಮಾವನೇ ಬೇಡ ಅಂತ ಹೇಳಿದ್ರೆ ಅವ್ರು ಸುಮ್ಮನೆ ಆಗ್ಬೋದು ಅಂದ ತಕ್ಷಣ ಗಿರಿಜಾ ಅವ್ರಿಗಿದೆಲ್ಲ ಇಷ್ಟ ಆಗೋದಿಲ್ಲ, ಅವ್ರು ಖಂಡಿತವಾಗ್ಲೂ ಬೈದು ಕಳಿಸ್ತಾರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾರೆ. ಈ ಕಡೆಯಿಂದ ವಲ್ಲಭ ಮೇಲ್ಗಡೆ ನಿಂತ್ಕೊಂಡು ಫೋನಲ್ಲಿ ಮಾತಾಡ್ತಾ ಇರ್ತಾರೆ, ಅಷ್ಟರಲ್ಲಿ ನೋಡಿದ್ರೆ ಮನೆ ಮುಂದೆ ಯಾರೋ ಹೋಗ್ತಾ ಇರ್ತಾರೆ,
ಯಾರು ಇವರು ಅಂತ ಅಂದ್ಬಿಟ್ಟು ಸರಿ ಒಂದು ನಿಮಿಷ ಮಾಡ್ತೀನಿ ಇರು ಅಂತ ಕಾಲ್ ಕಟ್ ಮಾಡಿಬಿಟ್ಟು ಹಂಗೆ ನೋಡ್ತಾ ಇರ್ತಾನೆ. ಅಷ್ಟರಲ್ಲಿ ನೋಡಿದ್ರೆ ಸಿದ್ದು ಇಂದ್ರಂಗೆ ಕಾಲ್ ಮಾಡಿಬಿಟ್ಟು ಮೇಡಮ್ ನನ್ನ ಮನೆ ಮುಂದೆ ಇದ್ದೀನಿ ಬರಬೇಕಾ ಅಂತ ಕೇಳಿದ ತಕ್ಷಣ ಇಂದ್ರ ಈಗೇನು ಹೊಸ ವರ್ಷ ಓದಿಸಿದ್ದ ಕಮ್ಮಿ ಎಣಿಸ್ಬೇಕಾ ಬೇಡವಾ ಬಾ ಒಳಗಡೆ ಅಂತ ಕೇಳಿದ ತಕ್ಷಣ ಸಿದ್ದು ಒಳ್ಳೆ ಕತೆ ಆಯ್ತಲ್ಲಪ್ಪ ಅಂತ ಅಂದ್ಬಿಟ್ಟು ಆ ಕಡೆ ತಿರುಗ್ತಾನೆ. ಅದನ್ನು ವಲ್ಲಭ ನೋಡ್ಬಿಡ್ತಾನೆ. ಅಯ್ಯೋ ಸಿದ್ದು ಅಲ್ವಾ ಇದು, ಇವನೇನು ಮಾಡ್ತಾನೆ ಇಲ್ಲಿ, ಅದು ಸೂರ್ಯಕಾಂತ್ ಮನೇಲಿ ಮೇ ಬಿ ಇವನು ಮತ್ತು ಮಾಮೂಲಿಂದ ಹಳೆ ಮಾತನ್ನ ಹೇಳಕ್ಕೆ ಬಂದಿರಬೇಕು ಅವನು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ಮುಂದಿನ ಸಂಚಿಕೆಯಲ್ಲಿ ಇಂದ್ರ ಯಾರೋ ಬರಬೇಕು ಅಂತ ನೋಡ್ತಾ ಇರ್ತಾರೆ. ಆಗ ಚಂದ್ರಕಾಂತ್ ಯಾರನ್ನ ನೋಡ್ತೀಯ ನೀನು ಅಂದ ತಕ್ಷಣ ಇಂದ್ರ ಸಿದ್ದು ಬಂದ ತಕ್ಷಣವೇ ಇವನು ಏನೋ ಹೇಳಬೇಕು ಅಂತ ಬಂದಿದ್ದಾನೆ ಅಂತ ಹೇಳ್ತಾರೆ. ಆಗ ಸಿದ್ದು ಅದು ನಾನು ಅಮ್ಮು ಅನ್ನೋಷ್ಟರಲ್ಲಿ ಸೂರ್ಯಕಾಂತ್ ಫುಲ್ ಕೋಪ ಮಾಡ್ಕೋತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ.